ಸ್ವಕ್ಷೇತ್ರದಲ್ಲಿ ಅಥಣಿ ಕಾಂಗ್ರೆಸ್ ಶಾಸಕ ಮಹೇಶ್ ಕುಮಟಳ್ಳಿ ಪ್ರತ್ಯಕ್ಷರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವಂತಹ ಮನೆಗೆ ಆಗಮಿಸಿದ್ದಾರೆ ಮಹೇಶ್ ಕುಮಟಳ್ಳಿ. ಕಳೆದ 15 ದಿನಗಳಿಂದ ಕಾಂಗ್ರೆಸ್ ಶಾಸಕ ನಾಪತ್ತೆಯಾಗಿದ್ರು. ಎಲ್ಲಿದ್ರು ಇವರು? ಮುಂಬೈನಲ್ಲಿದ್ರಾ, ದೆಹಲಿಯಲ್ಲಿದ್ರಾ ಅಥವಾ ಬೆಂಗಳೂರಿನಲ್ಲೇ ಇದ್ರ ಗೊತ್ತಿಲ್ಲ. ಆದ್ರೆ ಇವತ್ತು ಅವರು ಕಾಣಿಸ್ಕೊಂಡಿದ್ದಾರೆ. ಉಮೇಶ್ ಜಾಧವ್ ಬೆನ್ನಲ್ಲೇ ಸ್ವಕ್ಷೇತ್ರದಲ್ಲಿ ಮಹೇಶ್ ಕುಮಟಳ್ಳಿ ಪ್ರತ್ಯಕ್ಷರಾಗಿದ್ದಾರೆ. ಹಾಗಾದ್ರೆ ಉಮೇಶ್ ಜಾಧವ್ ಜೊತೆಗೆ ಮಹೇಶ್ ಕುಮಟಳ್ಳಿ ಒಟ್ಟಿಗೆ ಇದ್ರಾ? ಈ ಪ್ರಶ್ನೆಯೂ ಸಹ ಸಹಜವಾಗಿ ಈ ಸಂದರ್ಭದಲ್ಲಿ ಉದ್ಭವಿಸ್ತದೆ. ಯಾಕಂದ್ರೆ ಇಬ್ಬರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ ಹೊಡೆದಿರ್ತಕ್ಕಂಥದ್ದು, ಜೊತೆಗೆ ಪಕ್ಷವನ್ನ ಬಿಡುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಉಮೇಶ್ ಜಾಧವ್ ಅಂತ ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಿಲ್ಲ ಅಂತ. ಇದರ ಬೆನ್ನಲ್ಲೇ ಇದೀಗ ಮಹೇಶ್ ಕುಮಟಳ್ಳಿಯೂ ಸಹ ತಮ್ಮ ಸ್ವಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ, ತಮ್ಮ ಮನೆಗೆ ಆಗಮಿಸಿದ್ದಾರೆ. ಆ ಮುಖಾಂತರ ಮಹೇಶ್ ಕುಮಟಳ್ಳಿ ಅವರ ಮುಂದಿನ ನಡೆ ಏನು? ಈ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ಸ್ವಕ್ಷೇತ್ರ ಅಥಣಿಯಲ್ಲಿ ಕಾಂಗ್ರೆಸ್ ಶಾಸಕ ಮಹೇಶ್ ಕುಮಟಳ್ಳಿ ಪ್ರತ್ಯಕ್ಷರಾಗಿದ್ದಾರೆ. ಪಾಪ ಆ ಕ್ಷೇತ್ರದ ಮತದಾರರು ತಮ್ಮ ಶಾಸಕರನ್ನ ನೋಡುವಂತ ಭಾಗ್ಯ ಕೊನೆಗೂ ಮಹೇಶ್ ಕುಮಟಳ್ಳಿ ಅವರು ಲಭಿಸಿಕೊಟ್ಟಿರ್ತಕ್ಕಂಥದ್ದು. ತುಂಬಾ ಹುಡುಕ್ತಾ ಇದ್ರು ಅನ್ಸುತ್ತೆ ಕ್ಷೇತ್ರದ ಮತದಾರರು. ಯಾಕಂದ್ರೆ 15 ದಿನಗಳಿಂದ ಕಾಣೆ ಆಗ್ಬಿಟ್ಟಿದ್ರು. ಇವ್ರು ಎಲ್ಲಿದ್ರು ಅನ್ನೋದು ಗೊತ್ತಿಲ್ಲ. ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡೆ ಸಮ್ಮಿಶ್ರ ಸರ್ಕಾರಕ್ಕೆ ಒಂದು ರೀತಿಯಾಗಿ ಬೆದರಿಕೆ ಒಡ್ಡುವಂತ ಕೆಲಸವನ್ನ ಮಹೇಶ್ ಕುಮಟಳ್ಳಿ ಅವರು ಮಾಡ್ತಾ ಇದ್ರು. ಯಾರ ಸಂಪರ್ಕದಲ್ಲಿದ್ರೋ ಗೊತ್ತಿಲ್ಲ. ಆದ್ರೆ ಬಿಜೆಪಿಗೆ ಅವರು ಸೇರ್ಪಡೆ ಆಗ್ತಾರೆ ಅಂತಾನೂ ಹೇಳಲಾಗ್ತಾ ಇತ್ತು. 4 ಕಾಂಗ್ರೆಸ್ ಶಾಸಕರೇನಿದ್ದಾರೆ, ಆ 4 ಕಾಂಗ್ರೆಸ್ ಶಾಸಕರ ಪೈಕಿ ಮಹೇಶ್ ಕುಮಟಳ್ಳಿಯೂ ಸಹ ಒಬ್ರು. ಇವರು ಇಷ್ಟು ದಿನಗಳ ಕಾಲ ಎಲ್ಲಿದ್ರು ಅನ್ನೋದೊಂದು ಯಕ್ಷ ಪ್ರಶ್ನೆ ರಾಜ್ಯದ ಜನತೆಗೆ ಕಾಡ್ತಾ ಇತ್ತು. ಪ್ರಮುಖವಾಗಿ ಅಥಣಿ ಕ್ಷೇತ್ರದ ಮತದಾರರಿಗೆ ಕಾಡ್ತಾ ಇತ್ತು. ಈಗ ಕೊನೆಗೂ ಅವರ ದರ್ಶನವಾಗಿದೆ. ಕಳೆದ 15 ದಿನಗಳಿಂದ ನಾಪತ್ತೆಯಾಗಿದ್ದಂತ ಕಾಂಗ್ರೆಸ್ ಶಾಸಕ ಮಹೇಶ್ ಕುಮಟಳ್ಳಿ ಇದೀಗ ಕಡೆಗೂ ಕಾಣಿಸ್ಕೊಂಡಿದ್ದಾರೆ. ಆ ಮುಖಾಂತರ ಒಂದು ರೀತಿಯಾಗಿ ಪಾಪ ಆ ಕ್ಷೇತ್ರದ ಮತದಾರರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸದ್ಯ ಕೊನೆಗೂ ನಮ್ಮ ಕ್ಷೇತ್ರದ ಶಾಸಕರು ಬಂದ್ರಲ್ಲಪ್ಪ ಅನ್ನುವಂಥದ್ದು. ಈಗ ಯಾವ ರೀತಿಯಾಗಿ ತಮ್ಮ ನಡೆಯನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಉಮೇಶ್ ಜಾಧವ್ ಈಗಾಗಲೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಿಲ್ಲ, ರಾಜೀನಾಮೆಯನ್ನ ಕೊಡ್ತೀನಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ. ಅದೇ ದಾರಿಯನ್ನ ಮಹೇಶ್ ಕುಮಟಳ್ಳಿ ಅವರು ಅನುಸರಿಸ್ತಾರಾ? ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ಆ ಮುಖಾಂತರ ಯಾವ ರೀತಿಯಾದಂತಹ ಬೆಳವಣಿಗೆಗಳು, ರಾಜಕೀಯ ಡೆವಲಪ್ಮೆಂಟ್ಸ್ ಮುಂದಿನ ದಿನಗಳಲ್ಲಿ ನಡೆಯಬಹುದು, ಇವರಿಂದಲೇ ಸಮ್ಮಿಶ್ರ ಸರ್ಕಾರಕ್ಕೆ ಕೂತು ಬರುವಂತೆ ಏನಾದರೂ ಸಾಧ್ಯತೆ ಇರ್ತಕ್ಕಂಥದ? ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಕಡೆಗೂ ಮಹೇಶ್ ಕುಮಟಳ್ಳಿ ಕಾಣಿಸಿಕೊಂಡಿದ್ದಾರೆ. ಆ ಮುಖಾಂತರ ತಮ್ಮ ಕ್ಷೇತ್ರದ ಮತದಾರರಿಗೆ ದರ್ಶನ ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಸದ್ಯ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ರವೀಂದ್ರ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ರವೀಂದ್ರ, ಕಡೆಗೂ ಕ್ಷೇತ್ರದ ಮತದಾರರಿಗೆ ತಮ್ಮ ಕ್ಷೇತ್ರದ ಶಾಸಕನ ದರ್ಶನ ಭಾಗ್ಯ ಲಭಿಸಿದೆ. 15 ದಿನಗಳಿಂದ ಎಲ್ಲಿದ್ರಂತೆ ರವೀಂದ್ರ? ಏನ್ ಸಿಗ್ತದೆ ಇನ್ಫಾರ್ಮೇಶನ್? ರವೀಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಡೆಗೂ ಕ್ಷೇತ್ರದ ಮತದಾರರಿಗೆ ಪಾಪ ತಮ್ಮ ಕ್ಷೇತ್ರದ ಶಾಸಕನ ದರ್ಶನವಾಗಿರ್ತಕ್ಕಂಥದ್ದು. 15 ದಿನಗಳಿಂದ ಎಲ್ಲಿದ್ರಂತೆ ಕುಮಟಳ್ಳಿ ಅವರು? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ರವೀಂದ್ರ? ಶಿವಶಂಕರ್, ಏನಂತಂದ್ರೆ ಈಗಾಗಲೇ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಕಳೆದ 15 ದಿನಗಳಿಂದ ಪ್ರಜಾ ರಾಜಕಾರಣದಲ್ಲಿ ತೊಡಗಿದ್ದರು. ಹೀಗಾಗಿ ಅವರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ನಿನ್ನೆ ಸಾಯಂಕಾಲ ಕ್ಷೇತ್ರಕ್ಕೆ ಆಗಮಿಸಿದ್ದು. ಕ್ಷೇತ್ರದಲ್ಲಿ ಸಾಕಷ್ಟು ಜನ ಶಾಸಕರು ಆಗಮಿಸಿದ ಹಿನ್ನೆಲೆಯಲ್ಲಿ ಜನರು ಅವರ ಮನೆ ಹತ್ರ ತೆರಳಿದ್ರು. ಹಾಗಾಗಿ ಅವರು ಈ ವಿಷಯ ಬಗ್ಗೆ ಕೇಳಿದರೆ, ನಾನು ಪಕ್ಷ ಬಿಟ್ಟು ಹೋಗೋದಿಲ್ಲ, ನಾನು ಪಕ್ಷದಲ್ಲೇ ಇದ್ದು ಕೆಲಸ ಮಾಡುತ್ತೇನೆ, ಹೀಗಾಗಿ ನಾನು ರಮೇಶ್ ಜಾರಕಿಹೊಳಿ ಬೆಂಬಲಿಗೆ ಇದ್ದೇನೆ ಹೊರತು ನಾವು ಯಾವುದೇ ಪಕ್ಷದ ವಿರುದ್ಧವಾಗಿ ಚಟುವಟಿಕೆ ನಡೆಸೋದಿಲ್ಲ ಅಂತಾನೆ ಮಹೇಶ್ ಕುಮಟಳ್ಳಿ ಅವರು ಹೇಳ್ತಾ ಇದ್ದಾರೆ. ಶಿವಶಂಕರ್, ಓಕೆ ರವೀಂದ್ರ, ಪಕ್ಷ ಬಿಟ್ಟು ಹೋಗೋದಿಲ್ಲ ಅನ್ನೋದಾದ್ರೆ 15 ದಿನಗಳಿಂದ ಎಲ್ಲಿ ಹೋಗಿದ್ರು ಅನ್ನುವಂಥದ್ದು. ಯಾಕಂದ್ರೆ ಉಮೇಶ್ ಜಾಧವ್ ಸಂಗಡಿಗರು ಇವ್ರ ಜೊತೆ ಇದ್ದಂಥವ್ರು ಅವರೇನೋ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಕಾಂಗ್ರೆಸ್ ಪಕ್ಷವನ್ನ ತೊರಿತೀನಿ ಅಂತ. ಅದೇ ನಡೆಯನ್ನೇನಾದ್ರೂ ಅನುಸರಿಸ್ತಾರ ಹೇಗೆ ಅನ್ನುವಂಥದ್ದು ರವೀಂದ್ರ? ಶಿವಶಂಕರ್, ಈಗ ಸದ್ಯದ ಪರಿಸ್ಥಿತಿ ಅವರನ್ನ ಕೇಳಿದರೆ ಗಂಡ ನೋವಿನಿಂದ ಬಳಲುತ್ತಿದೆ, ಹಾಗಾಗಿ ಯಾವುದೇ ಕಾಂಗ್ರೆಸ್ ಮೀಟಿಂಗ್ ಬರಲಿಲ್ಲ. ಹಾಗಾಗಿ ಈ ವಿಷಯವಾಗಿ ನಾನು ಹೈಕಮಾಂಡ್ಗೆ ಎಲ್ಲ ತಿಳಿಸಿದ್ದೆ ಅಂತಾನೆ ಹೇಳ್ತಿದ್ದಾರೆ
ಕುಮಟಳ್ಳಿ ಅವರು. ಓಕೆ ರವೀಂದ್ರ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರು, ಈಗಾಗಲೇ ನಮ್ಮ ಕರೆಸ್ಪಾಂಡೆಂಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರು ರವೀಂದ್ರ. ಯಾವ ರೀತಿಯಾಗಿ ಅಂದ್ರೆ ಮಹೇಶ್ ಕುಮಟಳ್ಳಿ ಅವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಂತೆ. ನನಗೆ ಅನಾರೋಗ್ಯ ಉಂಟಾಗಿತ್ತು, ಹಾಗಾಗಿ ನಾನು ಬೇರೆ ಊರಿಗೆ ಹೋಗಿದ್ದೆ, ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ರು. ಹಾಗಾದ್ರೆ ನಿಜಕ್ಕೂ ಉಮೇಶ್ ಜಾಧವ್ ಅವರ ನಡೆಯನ್ನು ಇವರು ಅನುಸರಿಸ್ತಾರ ಅನ್ನುವಂಥದ್ದು, ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆಯೋದಿಲ್ಲ ಅನ್ನೋದೇ ಹೌದಾದಲ್ಲಿ 15 ದಿನಗಳಿಂದ ಎಲ್ಲಿದ್ರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ 4 ಪ್ಲಾನ್ ಏನಿತ್ತು ಅದು ಟುಸ್ ಆಯಿತು, ಅದೇ ಕಾರಣಕ್ಕೆ ಮತ್ತೆ ತಮ್ಮ ಕ್ಷೇತ್ರಕ್ಕೆ ವಾಪಸ್ ಆಗಿದ್ದಾರೆ, ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ? ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಮೂವರೇನಿದ್ದಾರೆ ಅಂದ್ರೆ ಮಹೇಶ್ ಕುಮಟಳ್ಳಿಯನ್ನು ಹೊರತುಪಡಿಸಿ ಮೂವರೇನಿದ್ದಾರೆ, ಆ ಮೂವರ ಮುಂದಿನ ನಡೆ ಏನಾಗಿರ್ಬೋದು, ಅವರ ನಡೆಯನ್ನೇ ಮಹೇಶ್ ಕುಮಟಳ್ಳಿ ಅವರು ಅನುಸರಿಸ್ತಾರೆ ಅಥವಾ ಇದೇ ಒಂದು ಮಾತಿಗೆ ಸ್ಟಿಕ್ ಆನ್ ಆಗ್ತಾರಾ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸಿವೆ.